ಅದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಇಲ್ಲ ಸಲ್ಲದ ಆರೋಪ, ಇದು ಉಪಯೋಗ ಇಲ್ಲ, ಸಿದ್ದರಾಮಯ್ಯನವರು ಇದನ್ನು ಒಡೆದು ಆಳುವ ನೀತಿ ಮಾಡ್ತಾರೆ, ಇದೆಲ್ಲ ತಪ್ಪು. ಆಮೇಲೆ ಸೋಮಣ್ಣ ಇದು ಮರಣ ಶಾಸನ, ಇದಕ್ಕೆ ಮರಣ ಶಾಸನ ಆಗಿತ್ತು. ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸಿದ್ದರಾಮಯ್ಯನವರ ಘನತೆ ಇನ್ನೂ ಹೆಚ್ಚಾಗ್ತದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದರೆ ಇದು ನಾಳೆ ಅವ್ರಿಗೆ ಶಿಕ್ಷಣದಲ್ಲಿ ಏನು ಮೀಸಲಾತಿ ಕೊಡಬೇಕು, ಜಾಬ್ನಲ್ಲಿ ಏನು ಮೀಸಲಾತಿ ಕೊಡಬೇಕು, ಆರ್ಥಿಕವಾಗಿ ಏನು ಸಹಾಯ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲದ್ರೆ ಸುಮ್ಮನೆ ಅಂದಾಜಿನ ಮೇಲೆ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇದನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ. ಕೆಲವರು ಹೇಳ್ತಾರೆ ಇಲ್ಲ ಲಿಂಗಾಯತರದು ಜನಸಂಖ್ಯೆ ಭಾಳ ಕಮ್ಮಿ ಆಗಿಬಿಟ್ಟಿದೆ, ಅದರಲ್ಲಿ ನಿನ್ನ ಎಂ ಬಿ ಪಾಟೀಲ್ ಹೇಳಿದ್ದು ಸರಿ ಇದೆ. ನನ್ನ ಪ್ರಕಾರ 1,03,00,000 ಮೇಲೆ ಇರ್ಬೋದು ಲಿಂಗಾಯತ, ನನ್ನದೇ ಆದಂಥ ಇದ್ರ ಪ್ರಕಾರ. ಅದರಲ್ಲಿ ಉಪಜಾತಿಗಳಿದ್ದಾವೆ. ಈ ಉದಾಹರಣೆಗೆ ನಾನು ನೋಡಿದೆ, ರೆಡ್ಡಿ ಲಿಂಗಾಯತರು 33,000 ಅಂತ ಬರೆದಿದ್ದಾರೆ. ಈ ನಮ್ಮ ತಾಲೂಕಿನಲ್ಲೇ 12,000 ಇದ್ದಾರೆ. ಅವರ ಉದಾಹರಣೆಗೆ ಇದಕ್ಕೆ ಏನಾಗುತ್ತೆ, ಅಲ್ಲಿ ಹಿಂದೂ ರೆಡ್ಡಿ ಅಂತ ಬರೆಸ್ಬಿಡ್ತಾರೆ ಬೇಕಂತಾನೆ, ಯಾಕೆ ಇದರ ಸಿಗುತ್ತೆ. ಆಮೇಲೆ ಗಾಣಿಗರು ಲಿಂಗಾಯತ್ ಗಾಣಿಗರು ಅಂತ ಬರೆಸಲ್ಲ, ಹಿಂದೂ ಗಾಣಿಗರು ಅಂತ ಬರೆಸಿರ್ತಾರೆ. ಸಾಧರು ಹಿಂದೂ ಸಾಧರು ಅಂತ ಬರೆಸ್ತಾರೆ, ಅಂದರೆ ನಮಗೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಸಿಗುತ್ತೆ ಅಂಥೇಳಿ. ತಮ್ಮ ವೈಯಕ್ತಿಕ ಆಶಾಮಿಷಗಳಿಗೆ ಇವತ್ತು ಜನಗಳು ಬರೆಸಿದ್ದಾರೆ. ಅದಕ್ಕೇ ಇವತ್ತು ನಿನ್ನೆ ನಾನು ಶಂಕರ್ ಬಿದ್ರಿ ಅವ್ರ ಜೊತೆಗೆ ನಾನು ಮೊನ್ನೆ ದಿವಸ ಸ್ಪಷ್ಟವಾಗಿ ಮಾತನಾಡಿದೆ. ನೀವು ಇದನ್ನು ವಿರೋಧ ಮಾಡಬೇಡ್ರಿ, ಸ್ವಾಗತ ಮಾಡಿರಿ, ಇದನ್ನು ಯಾವ ಥರ ನಾವು ಮಾಡಬೇಕಂಥೇಳಿ ಒಂದು ಲಿಂಗಾಯತರ ಎಮ್ ಎಲ್ ಎಗಳು, ಬರೀ ಎಮ್ ಎಲ್ ಎಗಳನ್ನ ಅಷ್ಟೇ ಕರಿಬೇಡ್ರಿ, ಮಂತ್ರಿಗಳನ್ನ ಅಷ್ಟೇ ಕರಿಬೇಡ್ರಿ, ಲಿಂಗಾಯತ್ ಕಮ್ಯುನಿಟಿಲಿರುವಂಥ ಸ್ವಲ್ಪ ಸಾಮಾಜಿಕ ಮತ್ತು ಇದನ್ನು ಅಧ್ಯಯನ ಮಾಡಿದಂಥ ವಿದ್ವಾಂಸರನ್ನ ಕರೀರಿ. ಆಮೇಲೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಇದ್ದಾರೆ, ಜಸ್ಟಿಸ್ BS ಪಾಟೀಲ್ ಲೋಕಾಯುಕ್ತ ಇದ್ದಾರೆ, ನಮ್ಮ ಭಾಗದಲ್ಲೂ ಕೂಡ ಒಳ್ಳೊಳ್ಳೆ ಲಿಂಗಾಯತ್ ಮುಖಂಡರಿದ್ದಾರೆ. ಕರೆದು ಚರ್ಚೆ ಮಾಡಿ ಈ ಉಪಜಾತಿಗಳನ್ನು ಎಲ್ಲವನ್ನ ಲಿಂಗಾಯತ್ ಅಂತ ಸೇರ್ಸೋಕ್ಕೆ ಪ್ರಯತ್ನ ಮಾಡಿ. ಆಟೋಮೆಟಿಕ್ಕಾಗಿ 1,00,000 ಮೇಲೆ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ನಿಮ್ಗೆ ಒಳ್ಳೆ ಪವರ್ ಸಿಗುತ್ತಂತಲ್ಲ. ಹಾಗಾದ್ರೆ ಬ್ರಾಹ್ಮಣರು ಬರೀ 2%, 3% ಇದ್ರೆ ಇವತ್ತು ಇಡೀ ಇದನ್ನು ಕಂಟ್ರೋಲ್ ಮಾಡ್ತಾರೆ. ಇದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ. ಇದು ಕೇವಲ ಜಾತಿಯ ಆಧಾರದ ಮೇಲೆ, ಸಂಖ್ಯೆ ಆಧಾರದ ಮೇಲೆ ಆಗಲ್ಲ. ಅದಕ್ಕೆ ಇವತ್ತು ಏನು ನಾವು ಮಾಡಿದರೆ ಇದನ್ನು 100% ನಾನು ಸ್ವಾಗತ ಮಾಡ್ತೇನೆ. ಬಿಕಾಸ್ ಸೋಷಿಯಲ್ ಇಂಜಿನಿಯರಿಂಗಲ್ಲಿ ಮಾಸ್ಟರ್ ಸಿದ್ದರಾಮಯ್ಯ, ಅದಕ್ಕೆ ಇದನ್ನು ಮಾಡಿದ್ದು ಸರಿ ಇದೆ. ಇದನ್ನು ಎಲ್ಲಾದರೂ ತಪ್ಪಿದ್ರೆ ಯಾವುದಾದ್ರು ಉಪಜಾತಿಗಳು, ಉದಾಹರಣೆಗೆ ಲಿಂಗಾಯತರಲ್ಲೇ ಇದನ್ನು ಸರಿ ಮಾಡಬೇಕು. ಸರಿ ಯಾರು ಮಾಡಬೇಕು? ಚೀಫ್ ಮಿನಿಸ್ಟರ್ ಅಲ್ಲ, ಸರ್ಕಾರ ಅಲ್ಲ, ನಾವು. ಎಲ್ಲೆಲ್ಲಿ ತಪ್ಪಿದೆ ಹೇಳ್ರಿ, ಅವನ್ನೆಲ್ಲ ತಿದ್ದೋಣ. ತಿದ್ದಲಿಕ್ಕೆ ಸಾಧ್ಯ ಇದೆ. ನೈನಲ್ಲಿ ಇವೆಲ್ಲ ವಿಚಾರಗಳನ್ನು ನಾನು ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ, ದರ್ಶನಾಪುರ್, ನಮ್ಮ ಇವರು ಮಲ್ಲಿಕಾರ್ಜುನ್ ಎಲ್ಲರೂ ಕೂತು ಮಾತನಾಡಿ ಇವತ್ತು ಲಿಂಗಾಯತ ಸಮಾಜ ಯಾವ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದು, ಈಗ ಎಲ್ಲರೂ ಕರ್ನಾಟಕದಲ್ಲಿ 3 ಜಾತಿ ಬಿಟ್ಟರೆ ಎಲ್ಲರೂ ಹಿಂದುಳಿದವ್ರೆ. ಬ್ರಾಹ್ಮಣರು, ನಗರದ್, ಜೈನ್ 3 ಬಿಟ್ಬಿಟ್ರೆ ಎಲ್ಲರೂ ಈಗಾಗಲೇ ಹಿಂದುಳಿದ ಇದ್ರಾಗೆ ಇದ್ದಾರೆ. 3A 3B ಇವೆಲ್ಲ ಎಲ್ಲರಿದ್ದಾರೆ. ಇದನ್ನ 85.1%ಗೆ ರಿಸರ್ವೇಷನ್ನ ತೆಗೆದುಕೊಂಡು ಹೋಗ್ಬೇಕಂತ ಜಯಪ್ರಕಾಶ್ ಹೆಗಡೆ ಹೇಳಿದ್ದನ್ನು ಅದನ್ನು ಸ್ವಾಗತ ಮಾಡ್ತೇನೆ. 85.1% ಇದನ್ನು ಅವ್ರು ಇಷ್ಟೆಲ್ಲ ಓದಿ ಹೇಳ್ಯಾರ. ನಾನು ಇದನ್ನು ಒಂದು ತಾಸಿನಾಗ ಹೇಳ್ಬಿಟ್ಟಿದ್ದೆ ಮೊನ್ನೆ, 85% ಮಾಡಿರಿ ಅಂತ ಹೇಳಿ. ಯಾಕಂದ್ರೆ ಇದಕ್ಕೇನು ದೊಡ್ಡ ವಿದ್ಯೆ ಬೇಕಾಗಿಲ್ಲ, ಇದಕ್ಕೆ ನೋಡಿ 85% ಮಾಡಿಬಿಟ್ರೆ, ಅಂದರೆ ಇನ್ಕ್ಲೂಡಿಂಗ್ ಎಕನಾಮಿಕ್ ರಿಸರ್ವ್ ಇದೆಲ್ಲ ತಿದ್ದುಪಡಿ ತಂದರೆ ನೋಡಿ, ಸಂವಿಧಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ರಿಸರ್ವೇಷನ್ ಇಲ್ಲ. ಆಮೇಲೆ ಜಾತಿಗೆ ರಿಸರ್ವೇಷನ್ ಇಲ್ಲ. ನೀವೆಲ್ಲರೂ ಜಾತಿ 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 ಅಂತೀರಿ. ದೇರ್ ಇಸ್ ನೋ ಕಾಸ್ಟ್, ದೇರ್ ಇಸ್ ಎ ಕ್ಲಾಸ್. ಹಿಂದುಳಿದ ವರ್ಗ, ಹಿಂದುಳಿದ ಜಾತಿ ಅಲ್ಲ, ಹಿಂದುಳಿದ ವರ್ಗ. ಹಿಂದುಳಿದ ವರ್ಗ ಅಂದರೆ ಎಲ್ಲ ಜಾತಿಗಳು ಅದರಲ್ಲಿ ಬರ್ತವೆ. ಈಗ ಮುಸ್ಲಿಮರನ್ನ, ಇವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, BJP ಅವ್ರಿಗೆ, ಮುಸ್ಲಿಮರನ್ನ ಅಲ್ಲಿ ಹಿಂದುಳಿದ ವರ್ಗಕ್ಕೆ ತಂದಿದ್ದಾರೆ. ಚಿನ್ನಪ್ಪರೆಡ್ಡಿ ಆಯೋಗ ಇದ್ದಾಗ ಹಿಂದುಳಿದ ವರ್ಗ ಅಂತ ತಂದಿದ್ದಾರೆ. ಅವ್ರು ಮೈನಾರಿಟಿ ಅಂತ, ಅಲ್ಪಸಂಖ್ಯಾತರು ಅಂತ ತಂದಿಲ್ಲ. ಅಂದರೆ ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ, ನಾಟ್ ಎ ಕಾಸ್ಟ್, ನಾಟ್ ಎ ರಿಲಿಜನ್. ಅದಕ್ಕೆ ನಾನು ಪದೇ ಹೇಳ್ತೀನಿ,
ಜಾತಿ ಆಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.